ನಿಧಾನ ಕೂತ್ಕೊಳ್ಳಿ, ನಿಧಾನ. ನೀವು ಆರಾಮಾಗಿದ್ದೀರಾ ತಾನೆ? ಏನಾಗಿಲ್ಲ? ನೀರು ಕುಡಿತೀರಾ? ಏನೂ ಆಗಿಲ್ಲ ಅಲ್ವಾ? ನಂಗೇನು ಆಗಿದೆ? ಏನಾಗ್ತಾ ಇದೆಯಲ್ಲಿ? ಯಾರು ಅವರೆಲ್ಲ? ಅವ್ರು ಯಾಕೆ ಅಮ್ಮನ ಹೆಸರು ಹೇಳ್ತಾ ಇದಾರೆ? ಗೌತಮ್ ಅವರೇ, ನಮಗೂ ಅವ್ರ ಮೇಲೆ ಅನುಮಾನ ಇದೆ. ಏನ್ ಡೌಟು? ಹೌದು ಗೆಳೆಯ, ಈ ವಿಷಯನ ನಿನಗೆ ಹೇಳೋಣ ಅಂತ ಇದ್ವಿ, ಆದರೆ ಸಾಕ್ಷಿ ಇಲ್ಲ ಅಂತ ಸುಮ್ಮನೆ ಇದ್ವಿ. ಏನೇ ಹೇಳಬೇಕು ಅಂದರೂ ಬಲವಾದ ಸಾಕ್ಷಿ ಇರಬೇಕಲ್ವೇನೋ. ಇನ್ಫ್ಯಾಕ್ಟ್ ನಾವು ಸಾಕ್ಷಿ ಹುಡುಕೋ ಪ್ರಯತ್ನದಲ್ಲೇ ಇದ್ದೀವಿ. ನಾವು ಕನಕದುರ್ಗಕ್ಕೆ ಹೋಗಿದ್ದು ಇದಕ್ಕೆ ಕಣೋ. ಸಾಕ್ಷಿ ಇಲ್ಲದೆ ನೀವು ನಂಬ್ತಿರೋ ಇಲ್ವೋ ಅಂತ ನಾನು ನಿಮ್ಗೆ ಹೇಳಿಲ್ಲ. ಸಾಕ್ಷಿನ? ಯಾರ ವಿರುದ್ಧ? ಅದೇನು ಹೇಳೋ? ಶಾಕುಂತಲ ಅತ್ತೆ ವಿರುದ್ಧ. ಆಗ ನಾನು ಹೇಳಿದ್ನಲ್ಲ, ಅವ್ರದ್ದೇ ಚಪ್ಪಲಿ ಇದು. ಈ ತರನೇ ಚಪ್ಪಲಿ ಶಾಕುಂತಲ ಅಜ್ಜಿ ಹಾಕೊಂಡಿದ್ರು. ಚಪ್ಪಲಿ ಹುಡ್ಕಕ್ಕೆ ಅಂತ ಶಾಕುಂತಲ ಅತ್ತೆ ರೂಮ್ಗೆ ಹೋಗಿದ್ನಲ್ಲ, ಅಲ್ಲಿ ನನಗೊಂದು ಬರ್ತ್ ಸರ್ಟಿಫಿಕೇಟ್ ಸಿಕ್ತು. ಆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇದ್ದ ಡೇಟ್ ಆಫ್ ಬರ್ತ್ ಮತ್ತೆ ಶಾಕುಂತಲ ಅತ್ತೆ ಡೇಟ್ ಆಫ್ ಬರ್ತ್ ಒಂದಾಗಿದ್ರಿಂದ ನನಗೆ ಡೌಟ್ ಆಯ್ತು, ಈ ಪಕ್ಕಚಾರನವರು ಶಾಕುಂತಲ ಅತ್ತೆ ಇರ್ಬೋದಾ ಅಂತ. ಹಾಗಾಗಿ ನಾನು ಆನಂದ್ ಅವ್ರನ್ನ ಕರೆದು ಅವ್ರ ಹೆಲ್ಪ್ ತಗೊಂಡೆ. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ಅವ್ರನ್ನ ಹೇಗಾದರೂ ಮಾಡಿ ಕಂಡು ಹಿಡಿಲೇಬೇಕು, ಈ ವಿಷಯನ ಬಯಲು ಮಾಡಬೇಕು ಅಂತ ಅವತ್ತು ಬಂದಿದ್ಲಲ್ಲ ಆ ನಂಜಮ್ಮ, ಅವ್ರ ಗಂಡ ನಮ್ಮ ಕೈಗೆ ಸಿಕ್ತ. ಆಮೇಲೆ ಅವನ್ನ ಅವನ ದಾರಿಯಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ಕುಡಿಸಿ. ಪಂಕಜಂಗೆ ಒಬ್ಳು ತಂಗಿ ಇದ್ಲಲ್ವಾ, ಅಣ್ಣ ಇದ್ದ. ಅಣ್ಣನ ಹೆಸರೇನು? ಕಾಂತ. ಹೌದು, ಈ ಊರಲ್ಲಿ ಅವ್ರು ಏನು ಮಾಡ್ಕೊಂಡಿದ್ರು? ಕೂಲಿಂಗ್ ಮಾಡ್ತಾ ಇದ್ರು. ಬೇಸಿಕಲಿ ನಾವು ಮೊದಲಿಂದ ರಾಯಲ್ ಫ್ಯಾಮಿಲಿ. ಅವನ್ ಕೆಲಸಕ್ಕಿದ್ದಲ್ಲ, ದನಿಗಳ ಕಾರಣ ಕಲ್ಲು ವ್ಯವಹಾರಕ್ಕೆ ಬಿಡಿಸ್ತಿದ್ದ. ಸ್ಮಗ್ಲಿಂಗ್ ಮಾಡೋವಾಗ ಸಿಕ್ಕಾಕೊಂಡಿದ್ದಕ್ಕೆ ಊರು ಬಿಟ್ಟಿದ್ದ ಅವರು. ಇಲ್ಲ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಮುದ್ದೆ ಮುರಿಬೇಕಾಗತ್ತೆ ಜೈಲಲ್ಲಿ ಅಂತ ಊರು ಬಿಟ್ಟು ಹೋದ್ರು. ಆಮೇಲೆ ನಾನು ಅಲ್ಲಿಂದ ಹೊರಟ ಮೇಲೆ ಆ ನಂಜಿ ಮತ್ತೆ ಹುಡುಗರು ನಾನು ಬಂದಿದ್ದ ವಿಷಯ ಗೊತ್ತಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಏನ್ ಹೇಳ್ತಾ ಇದ್ದೀರಾ ನೀವು? ಇದೆಲ್ಲ ನಿಜನಾ? ಹೌದು ಹೌದು ಗೌತಮರ, ನಮಗೆ ಗೊತ್ತು ನಿಮಗಿದು ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ಅಂತ. ಆದರೆ ಇದೇ ಸತ್ಯ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸಾಕ್ಷಿ ನಮ್ಮ ಕೈಗೆ ಸಿಗುತ್ತೆ, ಆಗ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ. ನಿಮ್ಮ ಸುತ್ತ ಇರೋರು ನೀವು ಅನ್ಕೊಂಡು ಹಾಗಿಲ್ಲ ಗೌತಮ್ ಅವರೇ. ನೀವು ಒಳ್ಳೆಯವ್ರು ಅಂದ ಮಾತ್ರಕ್ಕೆ ಎಲ್ಲರೂ ನಿಮ್ಮ ಹಾಗಿರಲ್ವಲ್ಲ. ಹೌದು ಗೆಳೆಯ, ನಂಬಿಕೆ ಎಲ್ಲಿರುತ್ತೋ ನಂಬಿಕೆ ದ್ರೋಹ ಅಲ್ಲೇ ಆಗುತ್ತೆ. ನಮಗೆ ಯಾರಿಂದ ಪ್ರೀತಿ ಸಂತೋಷ ಸಿಗುತ್ತೋ ದುಃಖನೂ ಅವರಿಂದಾನೇ ಸಿಗೋದು. ಯಾರು ಏನು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು ಗೆಳೆಯ. ಅವರು ನಾವು ಅನ್ಕೊಂಡಂಗಲ್ಲ, ಅವ್ರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಯಾವುದನ್ನು ನನ್ನ ಕೈ ನಂಬಕ್ಕಾಗ್ತಾ ಇಲ್ಲ. ಇಷ್ಟು ದಿವಸ ಯಾಕೋ ಮುಚ್ಚಿಟ್ರಿ ಇದನ್ನೆಲ್ಲ? ಯಾರ ಭಯ ನಿಮಗೆ? ಸತ್ಯ ಸುಳ್ಳು ಇವೆಲ್ಲ ಸೆಕೆಂಡ್ರಿ. ನನ್ನಿಂದ ಮುಚ್ಚಿಟ್ಟು ತಪ್ಪಾಗ್ಬಿಟ್ರಿ ನೀವು. ಗೆಳೆಯ, ನಾವು ಮುಚ್ಚಿಡ್ಬೇಕು ಅಂತ ಇರಲಿಲ್ಲಪ್ಪ, ಹೇಳಬೇಕು ಅಂತಾನೆ ಇದ್ವಿ. ನಾವು ಆಪಾದನೆ ಮಾಡ್ತಿರೋದು ಯಾರ ಮೇಲೆ? ಅಮ್ಮನ ಮೇಲೆ. ಅಮ್ಮ ಅಂದ್ರೆ ನಿನಗೆ ನಂಬಿಕೆ. ಸುಖ ಸುಮ್ಮನೆ ಅವ್ರ ಮೇಲೆ ಆರೋಪ ಹೊರಿಸಿದ್ರೆ ನೀನು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದೇನೋ. ಅದಕ್ಕೆ ಸಾಕ್ಷಿಗೋಸ್ಕರ ಕಾಯ್ತಾ ಇದ್ವಪ್ಪ. ನಿನ್ನ ಸಾಕ್ಷಿ ನಮ್ಮ ಕೈಗೆ ಸಿಗುತ್ತೆ ನಿನಗೆ ಹೇಳ್ತಾ ಇದ್ವಿ ಕಣೋ, ಅಷ್ಟಲ್ಲಿ ಈ ಥರ ಆಗೋಯ್ತು. ಪ್ರಾಬ್ಲಮ್ನ ಅಡ್ರೆಸ್ ಮಾಡಿದ್ರೆ ಈ ಥರ ಆಗ್ತಾನೆ ಇರಲಿಲ್ವಲ್ಲ? ಒಬ್ಬರಾದ್ಮೇಲೆ ಒಬ್ರು ಎಲ್ಲರ ಮೇಲೂ ಅಟ್ಯಾಕ್ ಆಗಿದೆ. ನಮ್ಗೆಲ್ಲರಿಗೂ ತೊಂದರೆ ಆಗಿದೆ. ಅಟ್ಲೀಸ್ಟ್ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರನ್ನ ಕಂಟ್ರೋಲ್ ಮಾಡ್ಬೋದಾಗಿತ್ತಲ್ಲ ನಾವು. ಸರಿ, ನಾನೇ ಇವತ್ತು ಅಮ್ಮನ ಹತ್ರ ಮಾತಾ ತಿಳ್ಕೊತೀನಿ. ನಾನೇ ಒಂದು ಇತ್ಯರ್ಥ ಮಾಡ್ತೀನಿ. ಎಲ್ಲಿ ನಿನ್ನ ಗಂಡ? ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಅವನು? ಇಲ್ಲೇ ಎಲ್ಲೋ ಅವನೇ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನೀನು. ನೀನು ಮಾಡ್ತಿರೋ ಸರಿಯೇ. ನಮ್ಮನ್ನು ತಗೊಂಡೋಗಿ ದನಗಳು ಕಟ್ಟಾಕ್ತಂಗೆ ಆ ಕತ್ಲೆ ಮನೇಲಿ ಕಟ್ಟಾಕಿದೆಯಲ್ಲ, ಇದು ಯಾವ ನ್ಯಾಯ ಅಂದರು? ನಿಂಗೋಸ್ಕರ ಏನೆಲ್ಲ ಮಾಡೀವಿ ನಾನು. ಅಲ್ಲ, ನಿನ್ನ ಗುಟ್ಟನೆಲ್ಲ ನಾನು ಹೊಟ್ಟೆಯಾಗಿ ಮಡಿಕೊಂಡಿನಲ್ಲ. ಉಪಕಾರ ಮಾಡಿದವ್ರಿಗೆ ಇಂಥ ದ್ರೋಹ ಮಾಡೋದು ನೀನು. ಆ ಭಗವಂತ ಮೆಚ್ಚನೆ. ನೋಡು, ನನ್ನ ತಲೆ ಬಿಸಿ 1000 ಇದೆ. ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೋಡು ನಂಜಿ, ನಾನು ಇದೆಲ್ಲ ಮಾಡಿದ್ದು ಯಾಕಂದರೆ ನೀವು ಯಾರ ಕೈಯಲ್ಲೂ ತಗೊಳಕೋಬಾರ್ದು,
ನಿಮಗೂ ನಮಗೂ ಸಮಸ್ಯೆ ಆಗಬಾರ್ದು ಅಂತ. ನಮ್ಮ ಹುಡುಗರು ನಿಮ್ಗೇನಾದರೂ ಹಿಂಸೆ ಕೊಟ್ರ, ಹೊಡೆದ್ರ, ಬಡಿದ್ರ ಇಲ್ಲ ತಾನೆ? ನನ್ನ ಕಷ್ಟನೂ ಅರ್ಥ ಮಾಡ್ಕೊ. ಅಷ್ಟಕ್ಕೂ ನಿನಗೇನು ಕಡಿಮೆ ಮಾಡಿದ್ದೀನಿ? ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ತಾನೆ? ನೋಡು, ಬಂಗಾರದ ಪಂಜರಾನೇ ಅಲ್ವೇ? ನಮ್ಮನ್ನ ಈ ಕೈದಿಗಳಂಗೆ ಕಟ್ಟಾಕ್ಬಿಟ್ರೆ ಉಸಿರು ಕಟ್ಟಾಕಿಲ್ವೇ ನಮಗೆ? ನಿಮಗೆ ಸಹಾಯ ಮಾಡಿದ ತಪ್ಪಿಗೆ ನಾವು ನರಕ ಅನ್ಭವಿಸ್ಬೇಕಾ? ಸರಿ, ಇನ್ಮೇಲೆ ಆ ರೀತಿ ಮಾಡಬೇಡಿ ಅಂತ ನಾನು ಅವ್ರ ಹತ್ರ ಹೇಳ್ತೀನಿ, ಸರಿನಾ? ನಿಮ್ಮ ಅಪ್ರಾಣಿಗೂ ಏನು ಮಾಡೋಕ್ಕಿಲ್ವಾ? ಏನು ಮಾಡೋಕ್ಕಿಲ್ಲ. ನಿಮ್ಮ ಅವ್ರಾಣಿಗೂ ದ್ಯಾವ್ರಾಣಿಗೂ ಏನು ಮಾಡೋಕ್ಕಿಲ್ಲ ತಾನೆ ನಮಗೆ? ಇಲ್ಲ ನಂಜಿ, ನಿನಗೇನೂ ಆಗಲ್ಲ. ನಿಮಗೇನು ಬೇಕೋ ಅದನ್ನೆಲ್ಲ ಕೊಡ್ತೀವಿ, ಸರಿನಾ? ಈಗ ಹೋಗು ಅಣ್ಣ, ಕರ್ಕೊಂಡೋಗಿ ನಮ್ಮ ಹುಡುಗರ ಹತ್ರ ಬಿಟ್ಬಿಟ್ಟು ಬಾ. ಸಿಸ್ಟರ್, ಆ ನಂಜಿನ ಹೆಂಗೋ ಸಾಗಾಕಿತ್ತಾಯ್ತು. ನೀನು ಕಳಿಸಿದ ರೌಡಿಗಳು ಒದೆ ತಿಂದು ಹೋದ್ರು. ಆ ಕುಡುಕ್ ನನ್ನ ಮಗ ಸಿಗ್ಲಿಲ್ವಲ್ಲ. ಅವನೇನಾದರೂ ಭೂಮಿಕಾ ಆನಂದ್ ಕೈಲಿ ಸಿಕ್ಕಿ ಬಾಯಿ ಬಿಟ್ರೆ ನಮ್ಮ ಕತೆ ಅಷ್ಟೇ. ಗೋವಿಂದ, ರಮಾರಮಣ ಗೋವಿಂದ. ಅಂಥದ್ದೇನು ಅರೆ ಶಕುಂತಲ ಅವರೇ, ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಯಾರನ್ನೂ ಹುಡುಕ್ತಾ ಇದ್ದೀರಾ? ಇಲ್ವಲ್ಲ, ನಾನು ಆರಾಮಾಗಿದ್ದೀನಿ. ಅಯ್ಯೋ ದೇವ್ರೆ, ನಮ್ಮ ಸಿಸ್ಟರ್ ಇರೋದೇ ಹೀಗೆ ಅಲ್ವಾ? ಅಮ್ಮ ಅಮ್ಮ, ಏನಾಯ್ತು ಗೊತ್ತಾ? ಅದನ್ನ ನೀವು ಹೇಳ್ಬೇಕು. ಏನಾಯ್ತು ಅಂತ? ಏನಾಗ್ತಾ ಇದೆ ಇಲ್ಲಿ? ನೀನ್ ಏನು ಹೇಳ್ತಾ ಇದೆಯಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಮ್ಮ ಪ್ಲೀಸ್, ನಿಜ ಹೇಳಿ, ಏನಾಗ್ತಾ ಇದೆ ಇಲ್ಲಿ? ನಾನು ನಿಮ್ಮನ್ನ ಎಷ್ಟು ನಂಬಿದ್ದೆ, ಎಷ್ಟೆಲ್ಲ ಗೌರವಿಸ್ತಾ ಇದ್ದೆ. ನೀವು ಹೀಗೆ ಮಾಡ್ತೀರಿ ಅಂತ ಅನ್ಕೊಂಡೇ ಇರಲಿಲ್ಲ. ಶಾಕಿಂಗ್ ಇದು. ಅಳಿಮಯ್ಯನ ಕೋಪ ನೋಡಿದ್ರೆ ನಮ್ಮ ಬಂಡವಾಳ ಎಲ್ಲ ಬಯಲಾಗಿದೆ ಅಂತ ಅನಿಸ್ತಾ ಇದೆ. ನಾನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನನಗೆ ಇದು ನಿಜ ಆಗದೆ ಇರಲಿ ಅಂತ ಅನಿಸ್ತಾ ಇದೆ ಈಗಲೂ. ಅಂಥದ್ದು ಏನಾಯ್ತು ಗೌತಮ್? ನಿಮ್ಗೇನು ಗೊತ್ತೇ ಇಲ್ವಾ? ಇಲ್ಲ, ಏನು ಅಂತ ನೀನೇ ಹೇಳು. ಭೂಮಿಕಾ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು. ಒಬ್ರು ಸಿಕ್ಕಾಕೊಂಡಿದ್ದಾರೆ. ಅವರು ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ. ಏನಂತೀರ ಅದಕ್ಕೆ? ನೀವು ಹೀಗೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಹೀಗೆ ಮಾಡಿದ್ರೆ? ಏನು ನಿಮ್ಮ ಉದ್ದೇಶ? ಮುಗೀತು, ನಮ್ಮ ಪಾಲಿಗೆ ಎಲ್ಲ ಮುಗಿದೋಯ್ತು. ಮಾತಾಡಿಮ್ಮ, ಯಾಕೆ ಸುಮ್ಮನೆ ಇದ್ದೀರಾ? ಮಾತಾಡಿ. ಏನಪ್ಪ ಇದು? ಅಟ್ಯಾಕ್ ಅದು ಇದು ಅಂತಿದ್ದಾರೆ. ನನಗೆ ಗೊತ್ತಿಲ್ಲ ಯಾವಾಗ ಪ್ಲಾನ್ ಮಾಡೋದು ಇದೆಲ್ಲ. ಛೇ, ಮಾಡಿದ್ರು ತಗ್ಲಾಕೊಂಡ್ಬಿಟ್ರಲ್ಲ. ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ಇದನ್ನೆಲ್ಲ ನೀವೇ ಮಾಡಿಸಿದ್ದ? ನನಗೆ ಈಗ ಉತ್ತರ ಬೇಕು. ಗೌತಮ್, ಏನು ಹೇಳ್ತಾ ಇದೀಯಾ? ನಾನಂತ ಕೆಲಸ ಮಾಡ್ತೀನ? ನಿನಗೆ ಹಾಗೆ ಅನ್ನಿಸ್ತಾ ಇದೆಯಾ? ನಾನು ಯಾಕಂತ ಕೆಲಸ ಮಾಡ್ಲಿ ಗೌತಮ್? ಭೂಮಿಕಾ ನನಗೋ ಸೊಸೆ ತಾನೆ. ನನಗೆ ಭೂಮಿಕಾ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಅಂಥದ್ರಲ್ಲಿ ನಾನು ಯಾಕೆ ಅವಳ ಮೇಲೆ ಅಟ್ಯಾಕ್ ಮಾಡಿಸ್ಲಿ? ಹೇಳ್ತಾ ಇರೋದು ನೋಡಿದ್ರೆ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇದೆ. ನಿಮ್ಮ ಹೆಸರು ಯಾಕೆ ಬಂತಿಲ್ಲಿ? ಅವ್ನು ಯಾಕೆ ನಿಮ್ಮ ಹೆಸರು ಹೇಳ್ದ? ಸಿಕ್ ಬಿದ್ದವನು ಬೇರೆ ಯಾರ ಹೆಸರು ಬೇಕಾದ್ರೂ ಹೇಳ್ಬೋದಾಗಿತ್ತು. ನಿಮ್ಮ ಹೆಸರು ಯಾಕೆ ಹೇಳ್ದ? ಹೇಳು, ಯಾರು ಕಳಿಸಿದ್ದು? ಶಕುಂತಲ ಮೇಡಮ್. ಅಲ್ಲ ಗೌತಮ್, ಎಷ್ಟು ದಿನ ನೀನ್ ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿದ್ದು? ಯಾರು ಏನೋ ಹೇಳ್ದ ಅಂತ ನೀನ್ ನನ್ನನ್ನ ಪ್ರಶ್ನೆ ಮಾಡ್ತಾ ಇದೀಯಾ? ಇಷ್ಟು ದಿನ ಅಮ್ಮ ಅಮ್ಮ ಅಂತ ಹೇಳಿ ಎಲ್ರ ಮುಂದೆ ನನ್ನ ಮರ್ಯಾದೆ ತೆಗಿತಾ ಇದೀಯ ನೀನು. ನಾನು ಡೌಟ್ ಪಡ್ತಾ ಇಲ್ಲಮ್ಮ, ಡೌಟ್ನ ಕ್ಲಿಯರ್ ಮಾಡ್ಕೋತಾ ಇದ್ದೀನಿ. ನಾನು ಕೇಳಿದ್ದು ಸುಳ್ಳಾಗ್ಲಿ ಅಂತ ಈಗಲೂ ನನ್ನ ಮನಸ್ಸಿನಲ್ಲಿದೆ. ಅದಕ್ಕೆ ಎಲ್ರ ಮುಂದೆ ಕೇಳ್ತಾ ಇದ್ದೀನಿ. ಎಲ್ರ ಮುಂದೆನೂ ಸತ್ಯ ಗೊತ್ತಾಗ್ಲಿ. ಅರ್ಥ ಮಾಡ್ಕೊಳ್ಳಿಮ್ಮ, ನನಗೂ ಸಾಕಾಗೋಗಿದೆ.
ಮೇಲಿಂದ ಮೇಲೆ ಈ ಥರದ್ದು ಏನೋ ಒಂದು ಆಗ್ತಾನೆ ಇದೆ. ಈಗ ಮಗು ಆಗೋ ಟೈಮ್ನಲ್ಲಿ ಈ ಥರದೊಂದು ಇನ್ಸಿಡೆಂಟ್ ಆಗಿದೆ. ನಾನು ಯಾರನ್ನ ನಂಬಲಿ, ಯಾರನ್ನ ಬಿಡ್ಲಿ? ನನ್ನ ನೆರಳನ್ನ ನಂಬಕ್ಕಾಗದೇ ಇರೋಂಥ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದೇನೆ. ಅಷ್ಟು ಡಿಸ್ಟರ್ಬ್ ಆಗಿದ್ದೇನೆ. ಅಮ್ಮ ಪ್ಲೀಸ್ ಎಲ್ಲನೂ ಕ್ಲಿಯರ್ ಮಾಡಿ ಇವತ್ತು. ಯಾರದು ಪಂಕಜ? ಹೇಳಿಮ್ಮ, ಯಾರು ಪಂಕಜ? ಅವ್ರು ಯಾರೋ ಮುಖ್ಯವಾದವರೇ ಇರಬೇಕು. ಇಲ್ಲಾಂದ್ರೆ ಭೂಮಿಕಾ ಅವರು ತಾನು ಪ್ರೆಗ್ನೆಂಟ್ ಅನ್ನೋದನ್ನ ಮರೆತು ಈ ಪಂಕಜ ಯಾರು ಅನ್ನೋದನ್ನ ಕಂಡುಹಿಡಿಯಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರು ಯಾರು ಅಂತ ಹುಡುಕ್ ಹೊಡೋದಾಗ ಆನಂದ್ ಮೇಲೆ ಅಟ್ಯಾಕ್ ಆಗಿದೆ. ಇಲ್ಲಿಗೆ ಬಂದ್ಮೇಲೆ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ಇಷ್ಟು ಸಾಲದು ಅಂತ ಇವತ್ತು ಭೂಮಿಕಾ ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಆ ಒಂದು ಹೆಸರಿಂದ ಇಷ್ಟೆಲ್ಲ ಆಗಿದೆ ಅಂದಮೇಲೆ ಅವ್ರು ಯಾರು ಅಂತ ನಾನು ತಿಳ್ಕೋಬೇಕು. ಪಂಕಜ ಅನ್ನೋ ಹೆಸರಿಗೂ ನಿಮ್ಗೂ ಏನ್ ಲಿಂಕ್ ಇದೆ? ಅಲ್ಲಿಗೆ ಹೋಗಿ ಬಂದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿದೆ. ಇದ್ರ ಹಿಂದೆ ಯಾರಿದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ನಿಮ್ಮ ಹೆಸರು ಹೇಗೆ ಬಂತು? ಇನ್ನು ತುಂಬಾ ಕಷ್ಟ ಇದೆ, ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಮ್ ಬ್ಯಾಡ್ ಟೈಮ್ ಶುರುವಾಗ್ಬಿಡ್ತು. ನಾನು ಇಷ್ಟು ಕೇಳ್ತಾ ಇದ್ರು ಯಾಕಮ್ಮ ಏನು ಮಾತಾಡದೆ ಸುಮ್ಮನೆ ಇದ್ದೀರಾ? ಯಾಕೆ ಎಲ್ಲಾನು ಮುಚ್ಚಿಡ್ತಾ ಇದ್ದೀರಾ? ಏನ್ ನಿಮ್ಮ ಉದ್ದೇಶ? ನಾವೇನಂತ ತಪ್ಪು ಮಾಡಿದೀವಿ? ಸತ್ಯ ಆಚೆ ಬರ್ದೇ ಇದ್ರೆ ಸಾಕು. ಅಮ್ಮ, ಇತ್ತೀಚೆಗೆ ಮನೇಲಿ ಏನೇನು ಕೆಟ್ಟ ಘಟನೆಗಳು ನಡೀತಲ್ಲ, ಅದರ ಹಿಂದೆ ನಿಮ್ಮ ಕೈವಾಡ ಇದೆ ಅಂತ ಭೂಮಿಕಾ ಅವರ ಅನುಮಾನ ಇದೆ. ಆಮೇಲೆ ಇದೆಲ್ಲ ಜಾಸ್ತಿ ಆಗಿರೋದು ನಮಗೆ ಮಗು ಆಗ್ತಾ ಇದೆ ಅನ್ನೋ ವಿಷಯ ಗೊತ್ತಾದ ಮೇಲೆ ಅಂತ. ಬಹಳ ವಿಚಿತ್ರ ಅನ್ಸುತ್ತಮ್ಮ. ನಮಗೆ ಮಗು ಆಗೋದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಮೊದಲೆಲ್ಲ ಏನಾದ್ರು ಆದ್ರೆ ನನ್ನ ಹಣೆ ಬರ ಆಕ್ಸಿಡೆಂಟು ಅಂತ ಏನೋ ಸಮಾಧಾನ ಮಾಡ್ಕೋತಾ ಇದ್ದೆ. ಬಟ್ ಪದೇ ಹೀಗಾಗ್ತಾ ಇದ್ದಾಗ ಇದರಿಂದ ನಮ್ಮವ್ರು ಯಾರು ಇದ್ದಾರೆ ಅಂತ ನನಗೂ ಅನುಮಾನ ಬಂದಿತ್ತು. ಈಗ ಅದ್ರ ಮೇಲೆ ನಿಮ್ಮ ಮೇಲೆ ಆರೋಪ ಬಂದಿದ್ಯಮ್ಮ. ದಯವಿಟ್ಟು ಹೇಳಿ, ಏನಾಗ್ತಾ ಇದೆ ಇಲ್ಲಿ? ಅಮ್ಮ, ನೀವೀಗ ಮಾತಾಡಲೇಬೇಕು. ನಿಮ್ಮ ಮೇಲಿರೋ ಆರೋಪಕ್ಕೆ ನೀವು ಉತ್ತರ ಕೊಡಲೇಬೇಕು. ಪ್ಲೀಸ್ ಅಮ್ಮ, ಮಾತಾಡಿ. ಏನ್ ಹೇಳಿ? ಇದರಿಂದ ನಾನು ಹೇಗೆ ಬರಾಗ್ಲಿ? ಅಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು, ಏನಾದ್ರೂ ಮಾತಾಡಿಮ್ಮ ಪ್ಲೀಸ್. ನನ್ನನ್ನೇ ಈ ರೀತಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಏನು ಅಂತ ಹೇಳಿ? ನಿನ್ನಷ್ಟೇ ನನಗೂ ಶಾಕ್ ಆಗಿದೆ ಗೌತಮ್. ಸ್ವಲ್ಪ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊ. ಇಷ್ಟು ದಿನ ಅಮ್ಮ ಅಮ್ಮ ಅಂತ ಬಾಯಿ ತುಂಬ ಕರೀತಾ ಇದೆ. ಅಮ್ಮನ ಸ್ಥಾನ ಕೊಟ್ಟಿದ್ದೆ. ಆದ್ರೆ ಈಗ ಎಲ್ಲರ ಮುಂದೆ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದೆಯಾ? ಹಾ, ಎಷ್ಟೇ ಆದ್ರೂ ನಾನು ಮಲ್ತಾಯಿ ಅಲ್ವಾ? ನನ್ನ ಜಾಗ ಏನು ಅಂತ ತೋರಿಸ್ಬಿಟ್ಟೆ. ಅತ್ತೆ, ಗೌತಮ್ ಅವರು ಕೇಳಬಾರ್ದೇನು ಕೇಳಲಿಲ್ಲ. ದಯವಿಟ್ಟು ಹೀಗೆಲ್ಲ ಮಾತಾಡಿ ವಿಷಯನ ಡೈವರ್ಟ್ ಮಾಡಿ ಅದಕ್ಕೆ ಬೇರೆ ಬಣ್ಣ ಹಚ್ಚಕ್ಕೆ ಬರಬೇಡಿ ಪ್ಲೀಸ್. ಅವ್ರು ಕೇಳ್ತಿರೋದು ಪಂಕಜ ಅನ್ನೋದು ಯಾರು, ನನ್ನ ವಾದ ಅದು ನೀವು ಅಂತ. ಆನಂದ್ ಅವರೇ, ಈ ಬರ್ತ್ ಸರ್ಟಿಫಿಕೇಟ್ ನಿಮ್ಮದೇ ಅಲ್ವಾ? ಇದು ನನಗೆ ನಿಮ್ಮ ವಾರ್ಡ್ರೋಬಿಂದ ಸಿಕ್ಕಿತ್ತು. ಇದು ಅಲ್ಲಿಗೆ ಹೇಗೆ ಬಂತು, ಇದಕ್ಕೂ ನನಗೆ ಸಂಬಂಧ ಇಲ್ಲ. ಇದನ್ನು ಯಾರು ಮಾಡಿದ್ರು ಅಂತ ಮಾತ್ರ ಹೇಳಬೇಡಿ. ಅಟ್ಯಾಕ್ ಎಲ್ಲ ಮಾಡಿದ್ದು ನಿಮ್ಮವರು ಅಂತ ಅವರು ಒಪ್ಕೊಂಡಿದ್ದಾರೆ. ಸೊ ಪ್ಲೀಸ್, ಸತ್ಯ ಏನು ಅಂತ ನೀವು ನಿಮ್ಮ ಬಾಯಲ್ಲೇ ಗೌತಮ್ ಅವ್ರಿಗೆ ಹೇಳಿ. ಅಮ್ಮ, ನಾನು
ನಾನು ಈಗಲೂ ಇದನ್ನ ನಂಬೋದಕ್ಕೆ ತಯಾರಿಲ್ಲ. ಬಟ್ ಸಾಕ್ಷಿಗಳನ್ನೆಲ್ಲ ಇಟ್ಕೊಂಡು ನೋಡಿದ್ರೆ ನೀವು ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ. ವಾಟ್? ಮಾಮ್ ಹೆಸರು ಪಂಕಜನ? ಯಾಕೆ ಹೀಗೆ ಮಾಡಿದ್ರಿ? ನನ್ನ ಮಗು ಏನ್ ಮಾಡಿತ್ತಮ್ಮ ನಿನಗೆ? ನಿಮ್ಗೆ ಯಾಕೆ ಅದ್ರ ಮೇಲೆ ದ್ವೇಷ? ಅಮ್ಮ, ಇದಕ್ಕೆ ನಿಮ್ ಕಡೆಯಿಂದ ಉತ್ತರ ಸಿಗೋ ತನಕ ನನಗೆ ಸಮಾಧಾನ ಇರಲ್ಲಮ್ಮ. ನಿಮ್ದಿರಲ್ಲ, ನನ್ಗೆ ಉತ್ತರ ಬೇಕು. ಹೇಳಿಮ್ಮ. ಮಾತಾಡಿ ಅತ್ತೆ. ಗೌತಮ್ ಅವ್ರು ಪ್ರಶ್ನೆ ಕೇಳ್ತಿದಾರಲ್ಲ, ಅದಕ್ಕೆ ಉತ್ತರ ಕೊಡಿ. ಎಲ್ಲಾನು ಕ್ಲಿಯರ್ ಮಾಡಿ. ಅದಕ್ಕೆ ಒಂದು ನಿಮಿಷ ಬಂದೆ. ದೇವ್ರೆ, ಏನಾದ್ರೂ ಒಂದು ದಾರಿ ತೋರ್ಸಪ್ಪ. ಗೆಳೆಯ, ಇನ್ನು ಇಲ್ಲಿದ್ರೆ ಖಂಡಿತ ಇದ್ರಲ್ಲಿ ಲಾಕ್ ಆಗ್ತೀನಿ. ಇಲ್ಲಿಂದ ಹೆಂಗಾದ್ರೂ ಎಸ್ಕೇಪ್ ಆಗೋಣ. ನಿಂತ್ಕೊಳ್ಳಿ ಮಾವ, ಇದು ನಿಮ್ ಜಾಗನೇ. ನೀವ್ಯಾರು? ಏನ್ ನಿಮ್ ಬ್ಯಾಕ್ ಗ್ರೌಂಡು? ನೀವು ಅಲ್ಲಿದ್ರಿ, ಇಲ್ಲಿದ್ರಿ, ನಿಮ್ದು ರಾಯಲ್ ಫ್ಯಾಮಿಲಿ ಅಂತ ಸುಳ್ಳು ಹೇಳ್ಕೊಂಡು ಯಾಕೆ ಬಂದ್ರಿ ಇಲ್ಲಿಗೆ? ಇಲ್ಲಿ ಯಾವುದು ನಡೆಯಲ್ಲ. ನೀವು ಹೇಳಿದ್ದಲ್ಲ ಸುಳ್ಳು ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಏನ್ ಗೌತಮ್ ಅದು? ಇವರು ಲಕ್ಷ್ಮೀಕಾಂತ್ ಅಲ್ಲ, ಬರೀ ಕಾಂತ ಅನ್ನೋದಕ್ಕೆ ನನ್ನ ಹತ್ರ ಇರೋ ಸಾಕ್ಷಿ. ಓ ಮೈ ಗಾಡ್, ಏನಾಗ್ತಿದೆ ಇಲ್ಲಿ? ಇಲ್ಲಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನ ಎಲ್ಲರೂ ಕಾಂತ ಅಂತ ಅಲ್ಲ ಕರಿತಾ ಇದ್ದಿದ್ದು? ಇದೆಲ್ಲ ಗೌತಮ್ಗೆ ಹೆಂಗ್ ಗೊತ್ತಾಯ್ತಪ್ಪ? ನೀವು ಈ ಥರ ಸಿಕ್ಕಾಕೋತೀರ ಅಂತ ನೀವು ಅನ್ಕೊಂಡೇ ಇರಲಿಲ್ಲ ಅಲ್ವಾ? ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೆಲ್ಲೋ ಮಾಡಬಾರ್ದನ್ನ ಮಾಡಿ ಇಲ್ಲಿ ಬಂದು ತಲೆ ಮರೆಸ್ಕೊಂಡಿದ್ದೀರಾ. ಆಗ ಕೇಸ್ ರಿಜಿಸ್ಟರ್ ಆಗಿತ್ತಲ್ಲ, ಅದರ FIR ಕಾಪಿ ಇದು. ಹಾಗೆ ನಿಮ್ಮ ಫೋಟೋಸ್. ಇದಕ್ಕೇನು ಹೇಳ್ತೀರಾ? ಹೇಳೋದಕ್ಕೇನು ಉಳಿದಿದೆ? ನಿಮ್ಮ ಮುಖಾನೇ ಎಲ್ಲಾನು ಹೇಳ್ತಾ ಇದೆ. ಈ ಥರದೊಂದು ದಿನ ಬರುತ್ತೆ ಅಂತ ನೀವು ಅನ್ಕೊಂಡೇ ಇರಲಿಲ್ಲ ಅಲ್ವಾ? ಪ್ರತಿಯೊಬ್ಬರ ಜೀವನದಲ್ಲೂ ಜಡ್ಜ್ಮೆಂಟ್ ಡೇ ಅಂತ ಒಂದು ಇರುತ್ತೆ. ಅವತ್ತಿನ ದಿನ ಎಲ್ಲಾನು ಇತ್ಯರ್ಥ ಆಗುತ್ತೆ. ಆ ದಿನ ಇವತ್ತು ಬಂದಿದೆ. ಕೊಡೋದು ಈ FIR ಕಾಪಿಯಲ್ಲಿ ನನ್ನ ಹೆಸರಿಲ್ಲ. ಬಚಾವಾಗೋದಕ್ಕೆ ನನಗೆ ಇನ್ನೊಂದು ಚಾನ್ಸ್ ಇದೆ. ಏನಣ್ಣ ಇದು? ಇಂಥದ್ದೊಂದು ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಆಕ್ಸಿಡೆಂಟ್ ಮಾಡಿ ಒಬ್ಬರನ್ನ ಸಾಯಿಸಿದೀಯಾ? ಏನಿದು? ಮಾಮ್ ಪ್ಲೇಟ್ ಚೇಂಜ್ ಮಾಡ್ತಿದಾರೆ? ಅದಕ್ಕೇನಾ ನಮ್ಮನ್ನೆಲ್ಲ ಊರ್ ಬಿಡಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದು? ಮತ್ತೆ ಭವಿಷ್ಯ ಕಟ್ಕೋಬೇಕು ಅಂತ ಹೇಳಿದೆ. ಏನು ಹೇಳ್ತಾ ಇದ್ದೀರಾ? ಒಂದ್ ನಿಮಿಷ ಗೌತಮ್, ನನಗೆ ಹೀಗೆಲ್ಲ ಅರ್ಥ ಆಗ್ತಾ ಇದೆ ಇಲ್ಲಿ ಏನ್ ನಡೀತಾ ಇದೆ ಅಂತ. ನೀನ್ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಓ, ಸಿಸ್ಟರ್ ಕಣ್ಣು ನೋಡಿರ್ತಾಳೆ ಅಂದ್ರೆ ಏನೋ ಪ್ಲಾನ್ ಮಾಡಿದಾಳೆ. ಪ್ಲೇಟ್ ಚೇಂಜ್. ಏನನ್ನ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾಕಣ್ಣ ಇಂಥ ಕೆಲಸ ಮಾಡಿದೆ? ಏನ್ ಕಮ್ಮಿ ಆಗಿತ್ತು ನನಗೆ? ಈ ಮನೆಯಲ್ಲಿ ನಿನ್ಗೆಲ್ಲ ಕೊಟ್ಟಿದ್ದೆ, ಯಾವ ಕೊರತೆನೂ ಇರಲಿಲ್ಲ. ಅಂಥದ್ರಲ್ಲಿ
ಮನೆಯವ್ರ ಜೀವದ ಜೊತೆ ಆಟಾಡೋ ಬುದ್ಧಿ ನಿನಗೆ ಯಾಕಡ ಬಂತು? ನಿಜ ಹೇಳು, ಭೂಮಿಕಾ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀನೇ ತಾನೆ? ಆನಂದ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀನೇ ತಾನೆ? ಗೌತಮ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀನೇ ತಾನೆ? ಎಷ್ಟೇ ಆದ್ರೂ ಕ್ರಿಮಿನಲ್ ಅಲ್ವಾ ನೀನು? ನೀನ್ ಕ್ರಿಮಿನಲ್ ಬುದ್ಧಿ ಎಲ್ಲಿ ಹೋಗೋದು ಹೇಳು? ನಮ್ಮ ಜೊತೆಲಿ ಇದ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ಬಿಟ್ಟಿಯಲ್ಲ ನೀನು. ಸಾಲ್ದು ಅಂತ ನನ್ನ ಹೆಸರಿಗೂ ಮಸಿ ಬೆಳೆಯೋ ಕೆಲಸ ಮಾಡ್ತಾ ಇದ್ದೀಯ ನೀನು. ಇದೇನಪ್ಪ ಇದು? ಸಿಸ್ಟರ್ ಈ ಥರ ಉಲ್ಟ ಹೊಡಿತಾ ಇದ್ದಾಳೆ. ಮರ್ಯಾದೆಯಿಂದ ಬಗಳು ಇದೆಲ್ಲ ಮಾಡಿಸಿದ್ದು ನೀನೇ ತಾನೆ?